ಬೆಂಗಳೂರಾಗ ಆಟ ಆಡಕ್ ಜಾಗ ಇಲ್ಲ ಅಂತ ಹುಡುಗರ ಕೈಗೆ ಫೋನ್ ಕೊಡ್ತಾರೆ. ನೀನ್ ನೋಡಿದ್ರೆ ಹಳ್ಳಿಯಾಗ ಇಟ್ಕೊಂಡು ಯಾವಾಗ ಫೋನ್ ಫ್ರೀ ಫೈರ್ ಆಡಿದ್ರು ಅಂತ ಆಡ್ತಿಲ್ಲ. ಯಾಕೆ ಬೆಂಗಳೂರಾಗಿರೋರು ಮಾತ್ರ ಆಡ್ಬೇಕಾ? ನಮ್ಮ ಅಮ್ಮಯ್ಯರು ಹೇಳ್ತಿದ್ರು ಅವ್ರ ಕಾಲದಾಗೆ ಫೋನ್ ಇಲ್ಲ ಎಂತದಿಲ್ಲ. ಚಕ್ಕಬಾರ ಆಡೋದಂತೆ, ಕೊಕ್ಕ ಆಡೋದಂತೆ, ಕಬಡ್ಡಿ ಆಡೋದಂತೆ, ತಿನ್ನಕೊಲ್ಲ ಆಡೋದಂತೆ, ಪುಕ್ಕಡಿ ಆಡೋದಂತೆ, ಹಿಂಗ ಆಡ್ತಿದ್ರಂತೆ. ನಾವು ನೋಡು ಯಾವಾಗ್ಲೂ ಫೋನ್ ಹಿಡ್ಕೊಂಡಿರ್ತೀವಿ. ಇಷ್ಟೊತ್ತು ನೀವು ಆಟ ಆಡ್ತಿದ್ರೆ ನಾನು ಬರ್ತಿದ್ದಂಗೆ ಆಟ ಆಡಕ್ ಕರ್ಕೊಂಬಲ್ವ? ನಿನ್ ಜೊತೆ ಆಟ ಆಡಕ್ ಇಷ್ಟ ಇಲ್ಲ. ಅದ್ಯಾಕೆ ಹಂಗಂತೀಯ? ನಮ್ ಚಿಂಟು ಏನ್ ಮಾಡ್ದ? ಇವತ್ತಿಲ್ಲ ನಾನೇನ್ ಮಾಡಿದೀನಿ? ನನ್ ಜೊತೆ ಆಟ ಆಡಕ್ ಇಷ್ಟ ಇಲ್ವಂತಿ. ಅದ ಹಿಂಗ್ ಮಾತಾಡ್ತೀಯ, ಅದಕ್ಕೆ ನಂಗೆ ಸಿಟ್ಟು. ನಿನ್ ಜೊತೆ ಆಟ ಆಡಕ್ ಬರಲ್ಲ ನಾನು. ನಿಂದ ಆಟ ಜಾಸ್ತಿ ಆತು. ಎಲ್ಲರೂ ಚಿಂಟು ನಂಗಿರ್ಬೇಕು, ಆಟ ಆಡಕ್ಕೆ ಚಿಂಟು ನಂಗಿರ್ಬೇಕು ಅಂತಾರೆ. ನೀನು ನಾನು ಇಷ್ಟ ಇಲ್ಲ ಅಂತೀಯ? ಸುಮ್ಮನೆ ಅಂತಾರೆ ಅಷ್ಟೇ. ನನಗೆ ಮಾತ್ರ ನೀನ್ ಇಷ್ಟನೇ ಇಲ್ಲ ನಮ್ ಜೊತೆ ಆಟ ಆಡಕ್ಕೆ. ಕೇಳಿತಿಮ್ಮ, ನಾನು ಮಂತಕ್ಕೆ ಹೋಗ್ತೀನಿ. ನೋಡ ಹುಡುಗಿ ಎಷ್ಟೈತ್ ದುರಂಕಾರ. ಇದು ಯಾಕ ಬಿಸಿಲು ಕಣ, ಆಟ ಆಡಕ್ಕೆ ಆಗಲ್ಲ. ಸಾಯಂಕಾಲ ಆಟ ಆಡ್ಕೊಂಬನ, ನಾನು ಮಂತಕ್ಕೆ ಹೋಗ್ತೀನಿ. ನಾನೇ ನನ್ನ ಜೊತೆ ಆಟ ಆಡಕ್ ಬಾ ಅಂತ ಹೇಳಿಲ್ಲ. ಬಾರ ಕಿರಣ, ನಾನು ನೀನು ಹೋಗಿ ಆಡ್ಕೊಂಬನ. ನಡಿ. ನೀನಾದ್ರೂ ಬತ್ತೀಯ? ಇಲ್ಲ ನಂಗೆ ಇಷ್ಟ ಇಲ್ಲ ಅಂತ ತೋರ್ಸ್ಯಾ? ಬತ್ತೀನಿ. ಬಂದಿಲ್ಲ ಅಂದ್ರೆ ನೀನ್ ಬಿಡ್ತೀಯ? ಅಂದ್ರೆ ನಿನಗೂ ನಾನು ಇಷ್ಟ ಇಲ್ವೇ? ಏನ್ ಅನ್ಬಾರ್ದಂದೆ ಅಂತ ಮುನಿಸ್ಕೊಳತ್ತ ನೀವು? ಒಂಥರ ತಿಕ್ಲು. ಇತ್ಲಾಗ ಅರ್ಧ ತಿಕ್ಲು ಅರ್ಧ ಪುಕ್ಲು. ಒಂದಂದ್ರೆ ಒಂದ್ ತಿಳ್ಕೊಂತೈತಿ. ಅದಕ್ಕೆ ಒಂದ್ ಜೊತೆ ಆಟಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಒಂದೊಂದ್ಸಲ ನಂಗೂ ಇಷ್ಟ ಆಗಲ್ಲ. ಕೊನೆಗೂ ನಿನ್ ಬಾಯಿಂದನೇ ಬಂದ್ಬಿಡ್ತಲ್ಲ, ನಂಗೂ ಇಷ್ಟ ಇಲ್ಲ ಅಂದ್ಬಿಟ್ಟು ನಾನು ಕೇಳಿಸ್ಕೊಂಡೆ. ಆವಾಗ ನನ್ನ ಅರ್ಧ ತಿಕ್ಲು ಅರ್ಧ ಪುಕ್ಲು ಅಂತೀಯ? ಅಯ್ಯೋ, ಈ ಒಳ್ಳೆ ಸವಾಸ ಐತೆ. ಏನಪ್ಪ ಮಾಡೋದು? ಇನ್ನು ನಾನು ಮಾತಾಡ್ಸೋಕಂದ್ರೆ ಒಂದು ವಾರನೇ ಆಗ್ತಿದ್ದೇನೆ. ಏನಲ್ಲ ಪಾಪ ನಿಂದು? ನೆಮ್ಮದಿ ನಿದ್ದೆ ಮಾಡಕ್ಕೂ ಬಿಡಲ್ಲ ಮನುಷ್ಯನ. ಇವಾಗ ಏನ್ ಹೇಳ್ತೀಯ ಇಲ್ವಾ ನೋಡು. ಅಮ್ಮಗೆ ನನ್ನ ಜೊತೆ ಆಟ ಆಡಕ್ಕೆ ಇಷ್ಟ ಇಲ್ವಂತೆ. ನಾನು ಕ್ಯಾತೆ ಮಾಡ್ತೀನಂತೆ. ನಾನು ಇಷ್ಟ ಇಲ್ವಂತೆ ಆಟ ಆಡಕ್ಕೆ. ಮಂಜನ್ನ ಅಷ್ಟೇ ಹಂಗೆ ಮಂತಕ್ಕೋದ. ಕಿರಣ್ ಇಷ್ಟ ನನ್ನ ಜೊತೆಗಿದ್ದ. ಅವನು ಯಾರ ಕೇಳಿದ್ದೆ ಇಷ್ಟನೇ ನೀನು ಬಿಡ್ತೀಯ ಅಂತಂದ. ಸುಮ್ಮನೆ ಅದನ್ನು ಆಮೇಲೆ ನೀನು ಬಂದು ಮನೆ ಕೇಳಿಸ್ಕೊಂಡ್ರೆ ಅರ್ಧ ತಿಕ್ಲು ಅರ್ಧ ಪುಕ್ಲು. ಒಂದೊಂದ್ಸಲ ಇಷ್ಟ ಆಗಲ್ಲ ಅಂತ ನೋಡಜ್ಜಿ. ನನಗೂ ಇಷ್ಟ ಇಲ್ಲಪ್ಪ ನೀನು. ಏನಂದ್ರೆ ಮೊಮ್ಮಗಂತಂದು ಮನೆಗೆ ಇಕ್ಕೊಂಡಿರೋದು ಅಷ್ಟೇ, ದಂಡದ ಕೂಳ ಹಾಕೊಂಡು. ಅಯ್ಯೋ ಅಯ್ಯಯ್ಯೋ, ನಾನು ಯಾರಿಗೂ ಇಷ್ಟ ಇಲ್ವಂತೆ. ಇನ್ನು ಯಾಕಾದ್ರೂ ಬದುಕಿರ್ಬೇಕು ಈ ಭೂಮಿ ಮೇಲೆ? ಯಾರಿಗೋಸ್ಕರ ಬದುಕ್ಲಿ?